ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡಿಯರ್ ವಿಲ್ಲನ್ ಭಾಗ 11. ಒಂದು ಘಟನೆಯನ್ನು ಮಾಡಿ ಅದರ ಯಾವುದೇ ಕುರುಹು ಇಲ್ಲದಂತೆ ಕಾರು ಓಡಿಸಿಕೊಂಡು ಬರುತ್ತಿದ್ದ ಜೇಡಿ ಕೆಲವೇ ನಿಮಿಷಗಳಲ್ಲಿ ಸಾರಾ ಎಂಬುವವಳೆ ಪ್ರಪಂಚದಲ್ಲಿ ಇಲ್ಲದಂತಾಗಿದ್ದಳು. ಅವನು ಎಂದಿಗೂ ಯಾವುದಕ್ಕೂ ಯಾರಿಗೂ ತಲೆಬಾಗುವವನಲ್ಲ. ಅದು ತಿಳಿದವರು ಅವನೊಂದಿಗೆ ಎದುರು ಹಾಕಿಕೊಳ್ಳಲು ಭಯಪಡುತ್ತಿದ್ದರು. ಇದೆಲ್ಲವೂ ಆ ಸಾರಾಗೆ ಸ್ವಲ್ಪ ತಿಳಿದಿದ್ದರೂ ಪ್ರೀತಿಯು ಅವಳನ್ನು ಅವನ ಮೇಲೆ ಮೋಹಗೊಳ್ಳುವಂತೆ ಮಾಡಿ ಈಗ ಮೋಕ್ಷಕ್ಕೆ ಕಳುಹಿಸಿಬಿಟ್ಟಿತ್ತು. ಹೇಗೆ ನೋಡಿದರೂ ಅವಳು ಅವನ ಸಿನಿಮಾದಲ್ಲಿ ನಟಿಸುತ್ತಿದ್ದ ನಾಯಕಿ. ಚಿತ್ರೀಕರಣ ಬೇರೆ ಅಂತಿಮ ಅಂತ್ಯವನ್ನು ತಲುಪಿತ್ತು. ಈಗ ಅವಳಿಲ್ಲದಿದ್ದರೆ ಏನು ಮಾಡುವುದು ಎಂಬ ಯೋಚನೆ ಅವನಿಗಿರಲಿಲ್ಲ. ಕಾರಣ ಅವನೇ ನಿರ್ಮಾಪಕ, ಅವನೇ ನಿರ್ದೇಶಕ, ಅವನ ಹಣ ಎಂಬ ಅಹಂಕಾರ ಅವನಿಗೆ ಹೆಚ್ಚಾಗಿಯೇ ಇತ್ತು. ಆದರೂ ಸಹ ಸಿನಿಮಾವನ್ನು ನಿಲ್ಲಿಸುವ ಯೋಚನೆ ಮತ್ತು ಬೇರೊಂದು ಹೊಸ ಯೋಚನೆಯೊಂದಿಗೆ ಮನೆಯತ್ತ ಬರುತ್ತಿದ್ದ ಜೇಡಿ ಅದೇ ಸಮಯಕ್ಕೆ ಸೀರೆಯನ್ನು ಪಂಚೆಯಂತೆ ಮಡಚಿ ಕಟ್ಟಿಕೊಂಡು ಮಹಡಿಯಿಂದ ಬಿಳಿ ಬಣ್ಣದ ಪೈಪ್ ಮೂಲಕ ಕೆಳಗೆ ಇಳಿಯುತ್ತಿದ್ದಳು ವರ್ಷಿಕಾ. ಆರಂಭ ಚೆನ್ನಾಗಿಯೇ ಇತ್ತು. ಆದರೆ ಇಳಿಯುತ್ತಾ ಭಯ ಆವರಿಸಿಕೊಳ್ಳಲು ಕಾಲುಗಳು ಒಂದೆಡೆ ಜಾರುತ್ತಿದ್ದವು. ಎಲ್ಲಿ ಕೆಳಗೆ ಬಿದ್ದು ಮೂಳೆಗಳನ್ನು ಮುರಿದುಕೊಳ್ಳುತ್ತೇನೋ ಎಂಬ ಭಯದಲ್ಲಿ ನಿಧಾನವಾಗಿ ಇಳಿಯುತ್ತಿದ್ದಳು. ಮಂಗನ ಮರಿಯಂತೆ ಅಂಟಿಕೊಂಡು ಅವಳು ಇಳಿಯುತ್ತಿದ್ದರೂ ನೆಲ ಮಾತ್ರ ಬರುತ್ತಿರಲಿಲ್ಲ. ಅಯ್ಯೋ ದೇವರೇ, ಇನ್ನೂ ಎಷ್ಟು ಹೊತ್ತು ಇಳಿಯುವುದು? ಯಾವಾಗ ನೆಲದ ಮೇಲೆ ಕಾಲಿಡುತ್ತೇನೋ ಗೊತ್ತಿಲ್ಲ. ಅಷ್ಟರಲ್ಲಿ ಕಾಲು ಸುಸ್ತಾಗಿ ಹೋಗುವಂತಿದೆ ಎಂದು ಗೊಣಗಿಕೊಳ್ಳುತ್ತಾ ಬಂದವಳು ಒಂದು ಕಡೆ ಕಾಲು ಜಾರಿ ಸರಕ್ ಎಂದು ಕೆಳಗೆ ಬಿದ್ದು ಬಿಟ್ಟಳು. ಒಳ್ಳೆಯದಕ್ಕೆ ನೆಲಕ್ಕೂ ಅವಳಿಗೂ ಸ್ವಲ್ಪವೇ ದೂರವಿದ್ದರಿಂದ ಲಘುವಾಗಿ ಪೆಟ್ಟಾಯಿತು. ಅಯ್ಯೋ ಅಮ್ಮ ಎಂದು ಸೊಂಟ ಹಿಡಿದುಕೊಂಡು ಎದ್ದು ನಿಂತಳು ವರ್ಷಿಕಾ. ಸರಿ, ನಿಲ್ಲುವುದಕ್ಕೆಲ್ಲ ಸಮಯವಿಲ್ಲ. ಆ ಸೈತಾನ ಬರುವುದರೊಳಗೆ ಇಲ್ಲಿಂದ ಎಸ್ಕೇಪ್ ಆಗಬೇಕು ಎಂದುಕೊಂಡವಳು ಅಲ್ಲಿಂದ ವೇಗವಾಗಿ ನಡೆದುಕೊಂಡು ಹೋದಳು. ಆದರೆ ಮನೆಯ ಬಾಗಿಲನ್ನು ಕೂಡ ತಲುಪಲು ಸಾಧ್ಯವಾಗಲಿಲ್ಲ. ಎಷ್ಟು ದೊಡ್ಡದಾಗಿ ಮನೆ ಕಟ್ಟಿದ್ದಾನೆ, ಅಯ್ಯಯ್ಯೋ, ಇದನ್ನು ಸುತ್ತಿ ಬರುವುದಕ್ಕೆ 4 ದಿನ ಆಗುವಂತಿದೆಯಲ್ಲ ಎಂದುಕೊಂಡು ನಡೆದಳು. ಅವಳು ಇಳಿದ ಪೈಪ್ ಮನೆಯ ಹಿಂಭಾಗದಲ್ಲಿದ್ದರಿಂದ ಮನೆಯ ಮುಂಭಾಗಕ್ಕೆ ಬರಲು ಸ್ವಲ್ಪ ಸಮಯ ಹಿಡಿಯಿತು. ಸ್ವಲ್ಪ ಹೊತ್ತಿನಲ್ಲಿ ಮನೆಯ ಬಾಗಿಲನ್ನು ತಲುಪಿಬಿಟ್ಟಳು. ಈಗಷ್ಟೇ ಮನೆಯ ಬಾಗಿಲಿಗೆ ಬಂದಿದ್ದೇನೆ, ಗೇಟ್ ಎಲ್ಲಿದೆ ಎಂದು ಅವಳು ಸುತ್ತಮುತ್ತ ನೋಡಲು ಇಗೋ ಇಲ್ಲೇ ಇದೆ ಎನ್ನುವ ರೀತಿಯಲ್ಲಿ ಸರಿಯಾಗಿ ಅದೇ ಸಮಯಕ್ಕೆ ಗೇಟ್ ತೆರೆದುಕೊಂಡು ಜೇಡಿಯ ಕಾರು ಒಳಗೆ ಬಂದಿತು. ಇದನ್ನು ಕಂಡು ಅವಳು ಆಘಾತದಲ್ಲಿ ಮರಗಟ್ಟಿ ನಿಲ್ಲಲು ನೇರವಾಗಿ ಅವಳ ಮುಂದೆಯೇ ಬಂದು ನಿಂತಿತು ಕಾರು. ಅಯ್ಯಯ್ಯೋ, ಕರೆಕ್ಟ್ ಟೈಮ್ಗೆ ಬಂದು ಬಿಟ್ಟನಲ್ಲ ಎಂದು ಕಳ್ಳನಿಗೆ ಚೇಳು ಕಚ್ಚಿದಂತೆ ಅವಳು ಕಣ್ಣು ಬಿಡುತ್ತಾ ನಿಂತಳು. ಕಾರಿನೊಳಗಿದ್ದಂತೆಯೇ ಅವಳನ್ನು ನೋಡಿದವನು ಕಾರಿನ ಬಾಗಿಲು ತೆರೆದುಕೊಂಡು ಕೆಳಗಿಳಿದನು. ಅವನ ಕಣ್ಣುಗಳನ್ನು ನೇರವಾಗಿ ನೋಡಿದ ತಕ್ಷಣವೇ ಅವಳೊಳಗೆ ಭಯದ ಚೆಂಡೊಂದು ಉರುಳಿ ವಾಲಿಬಾಲ್ ಆಡಲು ಶುರು ಮಾಡಿಬಿಟ್ಟಿತ್ತು. ಆದರೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲವಲ್ಲ ಎಂಬ ಬೇಸರ ಅವಳಲ್ಲಿ ಹೆಚ್ಚಾಗಿಯೇ ಮೂಡಿತು. ಆ ಸಮಯದಲ್ಲಿ ಕಾರಿನ ಮುಂದೆ ಬಂದು ಸ್ಟೈಲಾಗಿ ವಾಲಿಕೊಂಡು ನಿಂತವನು, ಏನು ನನಗಾಗಿ ಹೊರಗೆ ಬಂದು ಕಾತುರದಿಂದ ಕಾಯುತ್ತಿರುವಂತಿದೆ ಎಂದು ಕೇಳಿದ ಜೇಡಿ. ಇದನ್ನು ಕಂಡು ದ್ವೇಷದಿಂದ ಮುಖ ಸಿಂಡರಿಸಿದಳು ವರ್ಷಿಕಾ. ನಿಜ ಹೇಳಬೇಕೆಂದರೆ ನಿನ್ನನ್ನು ಕೀಪಾಗಿ ಇಟ್ಟುಕೊಳ್ಳೋಣ ಅಂತಲೇ ಅಂದುಕೊಂಡಿದ್ದೆ. ಆದರೆ ಈಗ ನೀನು ಮಾಡುವುದನ್ನೆಲ್ಲ ನೋಡಿದರೆ ನಿನ್ನನ್ನು ಹೆಂಡತಿಯಾಗಿ ಇಟ್ಟುಕೊಳ್ಳೋಣ ಅನ್ನಿಸ್ತಾ ಇದೆ ಎಂದು ಅವನು ಮಾತುಗಳನ್ನು ಎಸೆಯಲು ಈ ರೀತಿಯ ಮಾತುಗಳನ್ನು ಕೇಳಿ ಅವಳ ಕಣ್ಣುಗಳು ತುಂಬಿ ಬಂದವು. ಇಲ್ಲಿ ನೋಡಿ ಪ್ಲೀಸ್, ಈ ರೀತಿಯೆಲ್ಲ ಮಾತನಾಡಬೇಡಿ. ನಾನು ಅದಕ್ಕೆಲ್ಲ ಸರಿ ಹೊಂದುವುದಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ, ನಾನು ಹೋಗಬೇಕು ಎಂದಳು ಸಣ್ಣ ಮಗುವಿನಂತೆ. ಕೂಡಲೇ ಕಾರಿಗೆ ಹೊರಗಿದವನು ನೇರವಾಗಿ ನಿಂತು ಅವಳತ್ತ ನಡೆದು ಬಂದನು. ನೀನು ಅದಕ್ಕೆ ಸರಿ ಹೊಂದುತ್ತೀಯೋ ಇಲ್ಲವೋ ಅಂತ ನಾನು ಹೇಳಬೇಕು. ಇಲ್ಲಿ ಎಲ್ಲವೂ ನನ್ನ ರೂಲ್ಸ್ ಮಾತ್ರ. ನೀನು ನನಗೆ ಬೇಕು ಅಷ್ಟೇ, ದಟ್ಸ್ ಆಲ್ ಎಂದ ಜೇಡಿ.
ವಾಸ್ತವದಲ್ಲಿ ಆಮೇಲೆ ಅವನೊಂದಿಗೆ ಹೋರಾಡಲು ಅವಳಿಂದ ಸಾಧ್ಯವಾಗಲಿಲ್ಲ. ಆದರೆ ಅದಕ್ಕಾಗಿ ಅವನೊಂದಿಗೆ ಹೋಗಿ ಅವನ ಆಸೆಗೆ ಒಪ್ಪಿ ಅಪಖ್ಯಾತಿಯ ಜೀವನ ನಡೆಸಲು ಅವಳಿಗೆ ಇಷ್ಟವಿರಲಿಲ್ಲ. ಏನಾದರೂ ಮಾಡು ವರ್ಷಿಕ ಎಂದು ಅವಳು ಯೋಚಿಸುತ್ತಿರಲು ಅದೇ ಸಮಯಕ್ಕೆ ಜೇಡಿಯ ದೃಷ್ಟಿ ಅವಳ ಕಾಲುಗಳ ಮೇಲೆ ಬಿತ್ತು. ಅವನು ಕಣ್ಣು ಕೆಳಗಿಳಿಸಿ ತನ್ನ ಕಾಲುಗಳನ್ನು ನೋಡುವುದನ್ನು ಕಂಡು ವರ್ಷಿಕ ಸಹ ಬಗ್ಗಿ ನೋಡಿದಳು. ಒಬ್ಬ ಗಂಡಸು ಪಂಚೆಯನ್ನು ಮಡಚಿ ಕಟ್ಟಿದ್ದರೆ ಮೊಣಕಾಲಿನವರೆಗೆ ಸ್ವಲ್ಪ ಇಳಿಸಿಯೇ ಕಟ್ಟಿರುತ್ತಾನೆ. ಆದರೆ ಇವಳು ತಪ್ಪಿಸಿಕೊಳ್ಳುವ ಯೋಚನೆಯಲ್ಲಿ ಅತಿಯಾದ ಉತ್ಸಾಹದಲ್ಲಿ ಸೀರೆಯೊಂದಿಗೆ ಒಳಲಂಗವನ್ನು ತೊಡೆಯ ಮೇಲ್ಭಾಗದವರೆಗೂ ಎತ್ತಿ ಕಟ್ಟಿದ್ದಳು. ಅದರ ಪರಿಣಾಮ ಫ್ರೀ ಶೋ ಆಗಿತ್ತು. ಜೇಡಿಯ ಕಣ್ಣುಗಳು ಕೆಲವು ನಿಮಿಷಗಳ ಕಾಲ ಅಲ್ಲಿಯೇ ನೆಲೆ ನಿಂತಿದ್ದವು. ಹೊಳೆಯುವ ಬಾಳೆ ದಿಂಡಿನಂತಿದ್ದ ಅವಳ ಕಾಲುಗಳು ಅವನ ಕಣ್ಣುಗಳನ್ನು ಸೆಳೆಯುತ್ತಲೇ ಇದ್ದವು. ಅಂತಿಮವಾಗಿ ಕಣ ಕಾಲಿನಲ್ಲಿ ಅವಳು ಧರಿಸಿದ್ದ ತೆಳುವಾದ ಗೆಜ್ಜೆ ಅವಳ ಕಾಲುಗಳಿಗೆ ಇನ್ನಷ್ಟು ಅಂದವನ್ನು ನೀಡುತ್ತಿತ್ತು. ಅವನು ಒಂದು ಕ್ಷಣ ತನ್ನನ್ನು ಮರೆತು ತನ್ನೆದುರು ನಿಂತಿದ್ದವಳ ಕಾಲುಗಳನ್ನು ಆಸ್ವಾದಿಸುತ್ತಿರಲು ಇದನ್ನು ಕಂಡವಳು ಮರುಕ್ಷಣವೇ ಅಪ್ಪನನ್ನು ಕಂಡ ಮಗನಂತೆ ಪಂಚೆಯನ್ನು ಸೀರೆಯನ್ನು ಬಿಚ್ಚಿಬಿಟ್ಟು ತನ್ನ ಕಾಲುಗಳನ್ನು ಮುಚ್ಚಿಕೊಂಡು ಮರ್ಯಾದೆಯಿಂದ ನಿಂತಳು. ಇದನ್ನು ಕಂಡ ಜೇಡಿಗೆ ಲಘುವಾದ ನಿರಾಸೆಯಾಯಿತು. ಅವಳ ಮೇಲೆ ಸಣ್ಣದೊಂದು ಕೋಪವೂ ಅವನಲ್ಲಿ ಮೂಡಿತು. ಕೂಡಲೇ ಅವಳನ್ನು ಸಮೀಪಿಸಿ ಬಾ ಎಂದು ಅವಳ ಕೈ ಹಿಡಿದುಕೊಂಡು ಅವನು ಮನೆಯೊಳಗೆ ನಡೆಯಲು ಸಾಧ್ಯವಿಲ್ಲ ಎಂದು ಅದೇ ಜಾಗದಲ್ಲಿ ಶಿಲೆಯಂತೆ ನಿಂತವಳು ಅವನಿಂದ ಕಷ್ಟಪಟ್ಟು ತನ್ನ ಕೈಯನ್ನು ಬಿಡಿಸಿಕೊಂಡು ಅವನ ಕಾರನ್ನು ದಾಟಿ ಹೊರಗೆ ಓಡಿದಳು. ಜೇಡಿ ಓಡಲೂ ಇಲ್ಲ, ಅವಳನ್ನು ಬೆನ್ನಟ್ಟಲೂ ಇಲ್ಲ. ಹಾಗೆಯೇ ಅದೇ ಜಾಗದಲ್ಲಿ ಕೈಕಟ್ಟಿಕೊಂಡು ನಿಂತಿದ್ದನು. ಸರಿಯಾಗಿ 2 ನಿಮಿಷಗಳಷ್ಟೇ. ಪಿ.ಟಿ. ಉಷಾರಂತೆ ವೇಗವಾಗಿ ಓಡತೊಡಗಿದವಳು ಗೇಟ್ನತ್ತ ಓಡಲು ಅಲ್ಲಿದ್ದ ಬಾಡಿಗಾರ್ಡ್ಸ್ ಅವಳನ್ನು ಎತ್ತಿಕೊಂಡು ಬಂದು ಮತ್ತೆ ಅವನ ಬಳಿಯೇ ಒಪ್ಪಿಸಿ ಹೋದರು. ಅಯ್ಯೋ ಪಾಪಿಗಳಾ, ನೀವು ಚೆನ್ನಾಗಿರ್ತೀರಾ? ಯಾಕ್ರೋ ಹೀಗೆ ಮಾಡ್ತಿದ್ದೀರಾ? ನಿಮಗೆಲ್ಲ ಅಕ್ಕ ತಂಗಿಯರಿಲ್ವಾ? ನೀವೆಲ್ಲ ನರಕಕ್ಕೆ ಹೋಗ್ತೀರಾ ಎಂದು ಅವಳು ಬಿಡದೆ ಕಿರುಚಿಕೊಳ್ಳುತ್ತಿರಲು ಅದಾವುದನ್ನು ಸ್ವಲ್ಪವೂ ಲೆಕ್ಕಿಸದೆ ಅವಳನ್ನು ಯಾವುದೋ ಬಟ್ಟೆಯನ್ನು ಎಸೆದುಕೊಳ್ಳುವಂತೆ ತನ್ನ ಹೆಗಲ ಮೇಲೆ ಎತ್ತಿ ಹಾಕಿಕೊಂಡನು. ಇದರಿಂದ ಆಘಾತಗೊಂಡವಳು, ಲೇ, ನನ್ನ ಬಿಡೋ ಸೈತಾನ, ನೀನು ಮನುಷ್ಯನೇ ಅಲ್ಲ, ನೀನು ಮೃಗ. ನಿನ್ನ ಕೀಳು ಆಸೆಗೆ ನಾನು ಎಂದಿಗೂ ಸಹಕರಿಸುವುದಿಲ್ಲ. ಬಿಟ್ಟು ತೊಲಗೋ ಶನಿ ಎಂದು ಇಷ್ಟು ದಿನಗಳಿಂದ ಮನಸ್ಸಿನಲ್ಲಿ ಅಂದುಕೊಂಡಿದ್ದ ಮಾತುಗಳನ್ನೆಲ್ಲ ಕೋಪದಲ್ಲಿ ಸುರಿದು ಬಿಟ್ಟಳು ವರ್ಷಿಕ. ಆದರೆ ಇದೆಲ್ಲವನ್ನ ಕೇಳಿಯೂ ಸಹ ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳದೆ ಅವಳನ್ನು ಹೆಗಲ ಮೇಲೆ ಹಾಕಿಕೊಂಡೇ ತನ್ನ ಕೊಠಡಿಯತ್ತ ನಡೆದನು. ಅವನ ಇಂತಹ ಸಾಮೀಪ್ಯ ಅವಳಿಗೆ ಶುದ್ಧವಾಗಿ ಹಿಡಿಸಲಿಲ್ಲ. ಹೇಗಾದರೂ ಮಾಡಿ ಅವನಿಂದ ದೂರವಾಗಬೇಕೆಂದುಕೊಂಡವಳು ಅವನ ಕೋಪವನ್ನು ಕೆರಳಿಸುವಂತೆ, ನೀನು ಸರಿಯಾಗಿದ್ದರೆ ನಿನ್ನ ಹೆಂಡತಿ ಯಾಕೋ ಇನ್ನೊಬ್ಬನನ್ನು ಹುಡುಕಿಕೊಂಡು ಹೋಗುತ್ತಿದ್ದಳು ಎಂದು ಹೇಳಿದ್ದೇ ತಡ. ನಡೆಯುತ್ತಿದ್ದವನ ಕಾಲುಗಳು ಹಾಗೆಯೇ ನಿಂತವು. ಅವಳನ್ನು ಕೆಳಗಿಳಿಸಿದವನು ಪಳಾರೆಂದು ಅವಳ ಕೆನ್ನೆಗೆ ಬಾರಿಸಿದನು. ಅದಕ್ಕೆ ಸುರುಳಿಕೊಂಡು ಬಿದ್ದಳು ವರ್ಷಿಕ. ಅವನ ಬೂದು ಬಣ್ಣದ ಕಣ್ಣುಗಳು ಈಗ ರಕ್ತದಂತೆ ಕೆಂಪಾಗಿದ್ದವು. ಅವನನ್ನು ಈ ರೂಪದಲ್ಲಿ ಕಂಡವಳಿಗೆ ವಿಪರೀತ ಭಯವಾಗಿ ದೇಹ ನಡುಗತೊಡಗಿತು. ಅಯ್ಯಯ್ಯೋ, ಅನಾವಶ್ಯಕವಾಗಿ ಮಾತನಾಡಿಬಿಟ್ಟೆವೋ ಎಂದು ಅವಳು ಯೋಚಿಸುವಷ್ಟರಲ್ಲಿ ಮತ್ತೆ ಅವಳನ್ನು ಸಮೀಪಿಸಿ ಅವಳ ಕೂದಲನ್ನು ಗುಂಪಾಗಿ ಹಿಡಿದೆತ್ತಿದವನು, ಏನಂದೆ ಎಂದು ಮತ್ತೊಂದು ಕೆನ್ನೆಗೆ ಬಾರಿಸಿದನು. ಜೀವ ಹೋಗುವಷ್ಟು ನೋವಿನಲ್ಲಿ ಆ ಎಂದು ಕಿರುಚಿದಳು ವರ್ಷಿಕ. ಅವಳ ತುಟಿ ಒಡೆದು ರಕ್ತವೇ ಜಿನುಗಿತು. ಇನ್ನೂ ಕೋಪ ಶಮನವಾಗದವನು ಅವಳ ಕೈ ಹಿಡಿದು ಎಳೆದಾಡಿಕೊಂಡು ತನ್ನ ಕೊಠಡಿ ಒಳಗೆ ತಳ್ಳಿದನು. ಅವನು ತಳ್ಳಿದ ವೇಗದಲ್ಲಿ ಅವಳು ಹಾಸಿಗೆಯ ಮೇಲೆ ಹೋಗಿ ಬೀಳಲು ಇಬ್ಬರೂ ಒಳಗೆ ಪ್ರವೇಶಿಸಿದ ತಕ್ಷಣ ಆಟೋಮ್ಯಾಟಿಕ್ ಬಾಗಿಲು ಮುಚ್ಚಿಕೊಂಡಿತು. ಮರುಕ್ಷಣ ಅವಳನ್ನೇ ನೋಡುತ್ತಾ ತನ್ನ ಶರ್ಟ್ನ ಗುಂಡಿಗಳನ್ನು ಬಿಚ್ಚಿದನು ಜೇಡಿ. ಇದನ್ನು ಕಂಡವಳು, ಪ್ಲೀಸ್ ಬೇಡ, ನನ್ನನ್ನು ಬಿಟ್ಟು ಬಿಡಿ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಂಡಳು. ಆಗ ಒಂದು ಕ್ಷಣ ಅವಳನ್ನು ತೀಕ್ಷ್ಣವಾಗಿ ನೋಡಿದವನು, ನಿನಗೇನು? ನಿನ್ನನ್ನು ನಾನು ಮುಟ್ಟಬಾರದು. ನಿನ್ನ ಮರ್ಯಾದೆಗೆ ಯಾವುದೇ ಕುಂದು ಬರಬಾರದು, ಅದಲ್ವಾ?
ನಿನಗೆ ಈಗ ಬೇಕಾಗಿರೋದು ಎಂದು ಕೇಳಿದ ಜೇಡಿ. ಹೌದು ಎಂದು ಅವಳು ತಲೆಯಾಡಿಸಲು, ಸರಿ, ನಿನಗೆ ನಾನು ಏನು ಮಾಡುವುದಿಲ್ಲ, ಆದರೆ ಒಂದು ಕಂಡೀಷನ್. ನಾನು ಹೇಳಿದ್ದನ್ನು ನೀನು ಮಾಡಬೇಕು ಎಂದನು ಜೇಡಿ. ಇದೇನು ಮುಂದಿನ ಆಪತ್ತಿನಂತಿದೆಯಲ್ಲ ಎಂದುಕೊಂಡವಳು ಏನು ಮಾಡಬೇಕು ಎಂದು ಕೇಳಲು, ಆಗ ಒಂದು ಪತ್ರವನ್ನು ತೆಗೆದು ಅವಳ ಮುಂದಿಟ್ಟವನು, ಇದರಲ್ಲಿ ಸೈನ್ ಮಾಡು, ಇದರಲ್ಲಿ ನೀನು ಸೈನ್ ಮಾಡಿದರೆ ನಿನ್ನ ಮರ್ಯಾದೆಗೆ ನಾನೇ ಗ್ಯಾರಂಟಿ ಎಂದು ಭರವಸೆ ನೀಡಿದನು ಜೇಡಿ. ಇವನೇನು ಪ್ರೀತಿಗೆ ನಾನು ಗ್ಯಾರಂಟಿ ಎನ್ನುವಂತೆ ಹೇಳುತ್ತಿದ್ದಾನೆ ಎಂದುಕೊಂಡವಳು, ಇದೇನು ಪತ್ರ, ಯಾಕಾಗಿ ಖಾಲಿ ಪತ್ರದಲ್ಲಿ ನನ್ನಿಂದ ಸಹಿ ಪಡೆಯುತ್ತಿದ್ದೀರಾ, ನನ್ನ ಆಸ್ತಿಯನ್ನೆಲ್ಲ ಹೆಗರಿಸಲು ನೋಡ್ತಾ ಇದ್ದೀರಾ ಎಂದು ಕೇಳಿದಳು. ಹೌದು, ನೀನು ದೊಡ್ಡ ಕೋಟ್ಯಾಧೀಶೆ ನೋಡು, ನಿನ್ನ ಆಸ್ತಿಯನ್ನೆಲ್ಲ ನಾನು ಹೆಗ್ಗರಿಸಲು ನೋಡ್ತಾ ಇದ್ದೀನಿ ಎಂದು ಜೇಡಿ ಮುಖ ಸಿಂಡರಿಸಲು, ನಾನು ಕೋಟ್ಯಾಧೀಶೆ ಅಲ್ಲ ನಿಜ, ಆದರೆ ನನ್ನ ಬಳಿಯೂ ಸ್ವಲ್ಪ ಹಣ ಎಲ್ಲ ಇದೆ. ಅದನ್ನೆಲ್ಲ ನೀವು ನನ್ನನ್ನು ಮೋಸ ಮಾಡಿ ಕಿತ್ತುಕೊಂಡರೆ ಆಮೇಲೆ ನಾನು ಏನು ಮಾಡುವುದು ಎಂದು ಕೇಳಿದಳು ದುಡುಕಿನಿಂದ. ಜೇಡಿಗೆ ಇರುವ ಕೋಪದಲ್ಲಿ ಅವಳನ್ನು ಎತ್ತಿ ಹಾಕಿ ತುಳಿಯುವಷ್ಟು ಆಕ್ರೋಶವಿತ್ತು. ಬುದ್ಧಿಗೇಡಿತನದಿಂದ ಮತ್ತೆ ಮತ್ತೆ ಪ್ರಶ್ನೆ ಕೇಳುವ ಅವಳನ್ನು ಕಿರಿಕಿರಿಯಿಂದ ನೋಡಿದವನು, ಹಣ ಮತ್ತು ಆಸ್ತಿ ನನ್ನ ಬಳಿ ಬೇಕಾದಷ್ಟಿದೆ, ನಿನ್ನದು ನನಗೆ ಬೇಡ. ನನಗೆ ಬೇಕಾಗಿರುವುದು ಈ ಪತ್ರದಲ್ಲಿ ನಿನ್ನ ಸೈನ್. ನಿನಗೆ 2 ಆಪ್ಷನ್ ಇದೆ, ಒಂದು ಸೈನ್ ಮಾಡು, ಇಲ್ಲವೆಂದರೆ ನನ್ನ ಜೊತೆ ಫಸ್ಟ್ ನೈಟ್ ಮಾಡು ಎಂದು ನೇರವಾಗಿಯೇ ಹೇಳಿದನು. ಇದನ್ನು ಕೇಳಿ ಬೆಚ್ಚಿ ಬಿದ್ದವಳಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅವನ ಮಾತಿನ ಮೇಲೂ ನಂಬಿಕೆ ಇರಲಿಲ್ಲ. ಒಂದು ವೇಳೆ ತಾತ ನಮ್ಮ ಹೆಸರಿನಲ್ಲಿ ಬರೆದಿಟ್ಟಿರುವ ಆ ಆಸ್ತಿಯನ್ನು ನಮ್ಮಿಂದ ಕಿತ್ತುಕೊಳ್ಳಲು ನೋಡುತ್ತಿದ್ದಾನೋ ಏನೋ ಎಂದು ಅನ್ನಿಸಿದ್ದರೂ, ಅಂತಿಮವಾಗಿ ಆಸ್ತಿಯ ಅಥವಾ ಮರ್ಯಾದೆಯ ಎಂದು ಬಂದಾಗ 2 ಮುಖ್ಯವೇ ಎಂದು ಅವಳ ಆಂತರ್ಯ ಹೇಳಿತು. ಕೊನೆಗೆ ಮರ್ಯಾದೆಯೇ ಮುಖ್ಯ ಎಂದು ತೀರ್ಮಾನಿಸಿದವಳು ಆ ಖಾಲಿ ಪತ್ರದಲ್ಲಿ ಸಹಿ ಹಾಕಿದಳು. ತಾತ, ನೀನು ಬಾಯಿ ಕಟ್ಟಿ ಹೊಟ್ಟೆ ಕಟ್ಟಿ ಸೇರಿಸಿ ಸಂಪಾದಿಸಿದ ಆಸ್ತಿಯನ್ನು ಯಾರೋ ಹೆಗರಿಸಲು ನೋಡುತ್ತಿದ್ದಾನೆ. ಬಿಡಬಾರದು ತಾತ. ನೀನು ದೆವ್ವವಾಗಿದ್ದರೆ ಖಂಡಿತ ಬಂದು ಈ ಪತ್ರವನ್ನು ರಾತ್ರೋರಾತ್ರಿ ಹರಿದು ಹಾಕಿಬಿಡು. ಇಲ್ಲದಿದ್ದರೆ ಈ ಜೇಡಿ ಅನ್ನೋ ಸೈತಾನನನ್ನು ಎತ್ತಿಕೊಂಡು ಹೋಗಿಬಿಡು ತಾತ ಎಂದು ಮಾನಸಿಕವಾಗಿ ತನ್ನ ತಾತನೊಂದಿಗೆ ಮಾತನಾಡಿಕೊಂಡಳು. ಏನು, ಸೈನ್ ಮಾಡಿದ್ಯಾ ಎಂದು ಗಡುಸಾಗಿ ಅವನ ಧ್ವನಿ ಬರಲು, ಮಾಡಿದೆ ಎಂದು ಆ ಪತ್ರವನ್ನು ತೆಗೆದು ಅವನಿಗೆ ಕೊಟ್ಟಳು ವರ್ಷಿಕಾ. ಅದನ್ನು ಈಸ್ಕೊಂಡು ನೋಡಿದವನ ತುಟಿಯಂಚಿನಲ್ಲಿ ಒಂದು ನಿಗೂಢ ಕಿರುನಗೆ ಇತ್ತು. ಜೇಡಿ ಏನು ಪ್ಲಾನ್ ಮಾಡಿದ್ದಾನೆ? ಅದು ಯಾವ ಪತ್ರ? ಯಾಕಾಗಿ ವರ್ಷಿಕಾಳಿಂದ ಸಹಿ ಪಡೆಯುತ್ತಿದ್ದಾನೆ? ವರ್ಷಿಕಾ, ನೀನು ಅಷ್ಟು ಪ್ರಯತ್ನ ಪಟ್ಟರೂ ನಿನ್ನ ಪ್ರಯತ್ನ ಸೋಲಿನಲ್ಲಿ ಮುಕ್ತಾಯವಾಯಿತು. ಅಷ್ಟೇ ಅಲ್ಲದೆ ಸಹಿಯನ್ನು ಕೂಡ ಹಾಕಿಬಿಟ್ಟೆ. ಇನ್ನು ಮುಂದೆ ಏನು ನಡೆಯಲಿದೆ ಎಂದು ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಈ ಕತೆ ಇನ್ನು ಮುಂದುವರಿಯುವುದು. ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.